ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಸಿಂಪಲ್ ಆಗಿ ನಮಗೆ ರೆಡ್ ವ್ಯಾಲ್ವೆಟ್ ಕಪ್ ಕೇಕ್ ಹೇಗೆ ಮಾಡೋದಂತ ಹೇಳಿಕೊಡ್ತಾ ಇರೋದು. ಅಂದ್ರೆ ನಮ್ಮ ಮನೆಯಲ್ಲೇ ಇರುವ ಸಾಮಗ್ರಿಗಳನ್ನೆಲ್ಲ ಬಳಸಿ ಸಿಂಪಲ್ ಆಗಿ ಎಲ್ರಿಗೂ ಮಾಡುವ ರೀತಿಯಲ್ಲಿ ನಾನು ಇದನ್ನ ಹೇಳಿಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ ಇದಕ್ಕಿರುವ ಕ್ರೀಮ್ ಕೂಡ ಮನೆಯಲ್ಲೇ ಯಾವ ರೀತಿ ಮಾಡ್ಬೋದು ಅಂತ ಹೇಳಿಕೊಡ್ತಾ ಇದ್ದೀನಿ. ಸೂಪರ್ ಆಗಿರುತ್ತೆ ಟೇಸ್ಟ್. ಇದು ಬನ್ನಿ ನೋಡೋಣ ಹೇಗೆ ಮಾಡೋದಂತ. ಆಮೇಲೆ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಒಂದ್ಸಲ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ, ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದ್ರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕೋ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ. ಮೊದಲೊಂದು ಜರಡಿ ತಗೊಳ್ಳಿ. ಅದಕ್ಕೆ ನಾನಿಲ್ಲಿ 3/4 ಕಪ್ಪು ಮೈದಾ ಹಾಕ್ತಾ ಇದ್ದೀನಿ. ಮೊದಲು ಮೈದಾನ ಈ ಜರಡಿಯಲ್ಲಿ ಹಾಕೋಬೇಕು. ಆಮೇಲೆ ಇದಕ್ಕೆ ನಾನಿಲ್ಲಿ ಅರ್ಧ ಟೀ ಸ್ಪೂನ್ ಅಷ್ಟು ಕೋಕೋ ಪೌಡರ್ ಹಾಕ್ತಾ ಇದ್ದೀನಿ. ಅಂದ್ರೆ ಇದು ರೆಡ್ ವ್ಯಾಲ್ವೆಟ್ ಕೇಕ್ ಆದ ಕಾರಣ ನಾನು ಇಲ್ಲಿ ಕೋಕೋ ಪೌಡರ್ ಬಳಸ್ತಾ ಇರೋದು. ಆಮೇಲೆ ಅರ್ಧ ಟೀ ಸ್ಪೂನ್ ಬೇಕಿಂಗ್ ಸೋಡಾ, ಅಂದ್ರೆ ನಮ್ಮ ಅಡುಗೆ ಸೋಡಾ ಇದೆಯಲ್ಲ ಅದು. ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಈ ರೀತಿ ಮಾಡ್ಕೊಳ್ಳಿ. ನೋಡಿ, ಇದು ರೆಡಿ ಆಗಿದೆ ಇವಾಗ. ಆಮೇಲೆ ಒಂದು ಬೌಲಲ್ಲಿ ಅರ್ಧ ಕಪ್ ಸಕ್ಕರೆ, ಇದು ಪೌಡರ್ ಶುಗರ್ ಅಲ್ಲ, ಅಂದ್ರೆ ಹುಡಿ ಮಾಡಿದ ಶುಗರ್ ಅಲ್ಲ, ಅದೇ ರೀತಿ ತಗೊಂಡಿರೋದು. ಆಮೇಲೆ 1/4 ಕಪ್ ಮೊಸರು ಅದಕ್ಕೆ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗೆಲ್ಲ ಮಿಕ್ಸ್ ಆಗಿದೆ. ಇದಕ್ಕೆ ನಾನಿಲ್ಲಿ 1/8 ಕಪ್ ಸನ್ಫ್ಲವರ್ ಆಯಿಲ್ ಹಾಕ್ತಾ ಇದ್ದೀನಿ. 1/8 ಕಪ್ ಅಂದ್ರೆ ನೋಡಿ, ನಾನು ಟೇಬಲ್ ಸ್ಪೂನ್ ಅಲ್ಲಿ ಕೌಂಟ್ ಮಾಡ್ತಾ ಇದ್ದೀನಿ. ನೋಡಿ, 3 ಟೇಬಲ್ ಸ್ಪೂನ್ ಅಷ್ಟು ಬರುತ್ತೆ ಅದು. ನೋಡಿ, 3 ಟೇಬಲ್ ಸ್ಪೂನ್ ನಾನಿಲ್ಲಿ ಸನ್ಫ್ಲವರ್ ಆಯಿಲ್ ಹಾಕೊಂಡಿದ್ದೀನಿ. ಓಕೆ, ಇದನ್ನೆಲ್ಲ ಹಾಕ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ವ್ಯಾನಿಲಾ ಎಸೆನ್ಸ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿ. ನೋಡಿ, ಅವಾಗ ಒಳ್ಳೆ ಫ್ಲೇವರ್ ಸಿಗುತ್ತೆ ನಮಗೆ. ಆಮೇಲೆ ಇದು ರೆಡ್ ವ್ಯಾಲ್ವೆಟ್ ಕೇಕ್ ಆದ ಕಾರಣ ರೆಡ್ ಕಲರ್ ಬೇಕು. ನಾನು ರೆಡ್ ಫುಡ್ ಕಲರ್, ಜೆಲ್ ಕಲರ್ ಹಾಕ್ಬಿಟ್ಟು ಒಂದ್ಸಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಒಳ್ಳೆ ಕಲರ್ ಸಿಕ್ಕಿದೆ ನಮಗೆ. ಇಲ್ಲಿ ನಾವು ಕೋಕೋ ಪೌಡರ್ ಆಡ್ ಮಾಡೋದು ಚೆನ್ನಾಗಿ ಕಲರ್ ಸಿಗೋದಿಕ್ಕೋಸ್ಕರ. ಆಮೇಲೆ ನಾವಲ್ಲಿ ಜರಡಿ ಮಾಡಿಟ್ಕೊಂಡ ಇಂಗ್ರೀಡಿಯೆಂಟ್ಸ್ ಎಲ್ಲ, ಅಂದ್ರೆ ಸಾಮಗ್ರಿಗಳನ್ನೆಲ್ಲ ಇದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು. ಒಮ್ಮೆಲೆ ಹಾಕೋಬೇಡಿ. ನಾನಿಲ್ಲಿ ಹಾಲು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಟೋಟಲ್ ನಮಗೆ ಅರ್ಧ ಕಪ್ ಹಾಲು ಬೇಕು. ಮೊದಲು 1/4 ಕಪ್ ಹಾಲು ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ನೋಡಿ, ಸ್ವಲ್ಪ ಸ್ವಲ್ಪ ಹಾಕ್ಬೇಡಿ. ಆಮೇಲೆ ನಮ್ಮ ಕೋಕೋ ಪೌಡರ್, ಅದು ನಾವು ಇಲ್ಲಿ ಚೆನ್ನಾಗಿ ಕಲರ್ ಸಿಗೋದಿಕ್ಕೋಸ್ಕರ ನಾವು ಈ ರೆಡ್ ವ್ಯಾಲ್ವೆಟಿಗೆ ಕೋಕೋ ಪೌಡರ್ ಹಾಕೋದು. ನಿಮ್ಮ ಹತ್ರ ಇಲ್ಲ ಅಂದ್ರೂ ಪರವಾಗಿಲ್ಲ, ಸ್ಕಿಪ್ ಮಾಡ್ಬೋದು, ಇದ್ರೆ ಹಾಕೊಳ್ಳಿ. ಓಕೆ, ನೋಡಿ, ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಸ್ವಲ್ಪ ಸ್ವಲ್ಪ ಹಾಲು ಹಾಕ್ತಾ ಸ್ವಲ್ಪ ಸ್ವಲ್ಪ ಆ ಹುಡಿ ಹಾಕ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ನಿಧಾನಕ್ಕೆ ಮಿಕ್ಸ್ ಮಾಡ್ಬೇಕು. ನೋಡಿ, 1/4 ಕಪ್ ಫುಲ್ ಹಾಕೊಂಡಿದ್ದೀನಿ. ಪುನಃ 1/4 ಕಪ್ ತಗೊಂಡಿದ್ದೀನಿ. ನೋಡಿ, ಇವಾಗ ಅದೆಲ್ಲ ಹಾಕ್ತೀನಿ. ಟೋಟಲ್ ಅರ್ಧ ಕಪ್ ಹಾಲು ಬೇಕಿದಕ್ಕೆ. ನೋಡಿ, ಈ ರೀತಿ ಇರ್ಬೇಕು ನಮ್ಮ ಹಿಟ್ಟು. ಎಲ್ಲಾದ್ರೂ ದಪ್ಪ ಇದ್ರೆ ನಿಮ್ಗೆ ಪುನಃ ಸ್ವಲ್ಪ ಹಾಲು ಸೇರಿಸಬಹುದು. ನೆಕ್ಸ್ಟ್ ನಾನು ಇದಕ್ಕೆ ತಗೊಳ್ತಾ ಇರೋದು ನೋಡಿ, ಇದು ಪೇಪರ್ ಗ್ಲಾಸ್. ಇದು ನಿಮ್ಮ ಹತ್ರ ಇದ್ರೆ ಇದು ತಗೊಳ್ಳಿ, ಇಲ್ಲ ಅಂದ್ರೆ ಸ್ಟೀಲ್ ಗ್ಲಾಸ್ ಅಥವಾ ಸ್ಟೀಲ್ ಸಣ್ಣ ಸಣ್ಣ ಬೌಲ್ ಇದ್ರೆ ಅದು ಆಗ್ಬಹುದು. ಅದಕ್ಕೆ ನಾವಿಲ್ಲಿ ರೆಡಿ ಮಾಡಿಟ್ಟ ನಮ್ಮ ಈ ಬ್ಯಾಟರ್ ಹಾಕ್ತಾ ಇದ್ದೀನಿ. ಫುಲ್ ಹಾಕೋಬೇಡಿ, ಅರ್ಧ ಅರ್ಧ ಹಾಕೊಂಡ್ರೆ ಸಾಕು. ನೆಕ್ಸ್ಟ್ ನಮ್ಮ ಕುಕ್ಕರ್ ಅನ್ನ ಒಂದು 10 ನಿಮಿಷ ಪ್ರೀ ಹೀಟ್ ಮಾಡ್ಬೇಕು. ಅಂದ್ರೆ ಕ್ಲೋಸ್ ಮಾಡ್ಬಿಟ್ಟು ಬಿಸಿ ಮಾಡೋದು. ಆವಾಗ ಅದರ ವಿಸಿಲ್ ಮತ್ತು ಅದರ ಗ್ಯಾಸ್ಕೆಟ್, ಅಂದ್ರೆ ಒಳಗಡೆ ಬೆಲ್ಟ್ ಇರುತ್ತೆ ಬ್ಲಾಕ್ ಕಲರ್ ಅಲ್ಲಿ, ಅದನ್ನ ತೆಗಿಬೇಕು. ನೋಡಿ, ಈ ರೀತಿ ಒಂದು ಬೌಲ್ ಇಟ್ಬಿಟ್ಟು ಅದರ ಮೇಲ್ಗಡೆ ಒಂದು ಪ್ಲೇಟ್ ಈ ರೀತಿ ಸೆಟ್ ಮಾಡ್ತಾ ಇದ್ದೀನಿ. ನೀರು ಹೊಯ್ಗೆ ಆತರ ಏನು ಬೇಡ ಹಾಕೋದು. ಆಮೇಲೆ ನಾವಿಲ್ಲಿ ಗ್ಲಾಸ್ ಅಲ್ಲಿ ಹಾಕ್ಬಿಟ್ಟ ಹಿಟ್ಟನ್ನ ಈ ರೀತಿ ಸೆಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಎಲ್ಲ ಕರೆಕ್ಟ್ 5ಕ್ಕೆ 6ಕ್ಕೆ ಕರೆಕ್ಟ್ ಸೆಟ್ ಸಿಕ್ಕಿದೆ ನಮಗೆ. ಓಕೆ, ಇದು ಕುಕ್ ಆಗ್ತಾ ಇರ್ಲಿ. ಅಷ್ಟೊತ್ತಿಗೆ ಇದಕ್ಕಿರುವ ಕ್ರೀಮ್ ರೆಡಿ ಮಾಡೋಣ. ನಾನಿಲ್ಲಿ ಮನೆಯಲ್ಲೇ ಮಾಡಿಟ್ಟ ಬೆಣ್ಣೆ ತಗೊಂಡಿದ್ದೀನಿ ಅರ್ಧ ಕಪ್. ಇದು ಫ್ರಿಜ್ ಅಲ್ಲಿ ಇಟ್ಟಿರಬಾರ್ದು, ಇಟ್ಟಿದ್ರೆ ಹೊರಗಡೆ 1 ಗಂಟೆ ಮೊದಲೇ ತೆಗೆದಿಟ್ಕೊಳ್ಳಿ, ರೂಮ್ ಟೆಂಪರೇಚರ್ ಅಲ್ಲಿ ಇರ್ಬೇಕು. ಆಮೇಲೆ ಇದಕ್ಕೆ 3/4 ಕಪ್ ಹುಡಿ ಮಾಡಿದ ಸಕ್ಕರೆ, ಅಂದ್ರೆ ಒಂದು ಅರ್ಧ ಕಪ್ ಸಕ್ಕರೆ ತಗೊಂಡು ಮಿಕ್ಸಿ ಜಾರಲ್ಲಿ ಇಟ್ಬಿಟ್ಟು ಹುಡಿ ಮಾಡ್ಕೊಳ್ಳಿ. ನೋಡಿ, ಇದನ್ನ ವಿಸ್ಕ್ ಅಲ್ಲಿ ಮಿಕ್ಸ್ ಮಾಡಬಹುದು. ಅದಿಲ್ಲ ಅಂದ್ರೆ ನೋಡಿ, ಈ ರೀತಿ ಫೋರ್ಕ್ ಅನ್ನ ಈ ರೀತಿ ಜಾಯಿಂಟ್ ಮಾಡ್ಬಿಟ್ಟು ಚೆನ್ನಾಗಿ ಬೀಟ್ ಮಾಡಿದ್ರು ಕರೆಕ್ಟ್ ಸಿಗುತ್ತೆ ನಮಗೆ. ನಾನು ಇಲ್ಲಿ ಬೀಟ್ರಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಒಂದು 5 ನಿಮಿಷ ಮಿಕ್ಸ್ ಮಾಡ್ತೀನಿ. ಬೀಟ್ರೂಟ್ ಕೇಕ್ ಮಾಡುವಾಗ ನಾನು ವಿಸ್ಕ್ ಅಲ್ಲೇ ಈ ಕ್ರೀಮ್ ಅನ್ನ ಮಿಕ್ಸ್ ಮಾಡಿರೋದು. ಇದು ಇವಾಗ 5 ನಿಮಿಷ ಅಲ್ಲಿ ರೆಡಿ ಆಗಿದೆ. ನೋಡಿ, ಅದು ಆ ವಿಡಿಯೋದಲ್ಲಿ ಇದೆ, ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೀನಿ. ಆಮೇಲೆ ಇದಕ್ಕೊಂದು 1/4 ಟೀ ಸ್ಪೂನ್ ಅಷ್ಟು ವ್ಯಾನಿಲಾ ಎಸೆನ್ಸ್ ಹಾಕ್ಬಿಟ್ಟು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನಮ್ಮ ಬಟರ್ ಕ್ರೀಮ್ ಇಲ್ಲಿ ರೆಡಿ ಆಗಿದೆ. ನಮ್ಮ ಕೇಕಿನ ಬಟರ್ ಕ್ರೀಮ್ ಇಲ್ಲಿ ರೆಡಿ ಆಗಿದೆ. ಸಿಂಪಲ್ ಆಗಿ ಮಾಡ್ಬೋದಲ್ವಾ ನಮಗೆ ಮನೆಯಲ್ಲಿ ಇದು. ಓಕೆ, ನೋಡಿ, 35 ನಿಮಿಷ ಲೋ ಫ್ಲೇಮ್ ಅಲ್ಲಿ ಬೇಯಿಸಿಟ್ಕೊಂಡಿದ್ದೀನಿ, ಬೇಕ್ ಮಾಡಿದ್ದೀನಿ. ನೋಡಿ, ಈ ರೀತಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಇದು ಅಂಟದಿದ್ರೆ ಬೆಂದಿದೆ ಅಂತ ಅರ್ಥ. ಓಕೆ, ನೋಡಿ, ಇದನ್ನೊಂದು ಪೈಪಿಂಗ್ ಬ್ಯಾಗ್ ಅಲ್ಲಿ ಹಾಕ್ಬಿಟ್ಟು ಸಿಂಪಲ್ ಆಗಿ ಒಂದು ಡಿಸೈನ್ ಕೊಡ್ತಾ ಇದ್ದೀನಿ. ಅವಾಗ ನೋಡೋದಿಕ್ಕೆ ಚೆನ್ನಾಗಿರುತ್ತೆ. ನಿಮ್ಗೆ ಸಿಂಪಲ್ ಆಗಿ ಅದ್ರ ಮೇಲ್ಗಡೆ ಸ್ಪ್ರೆಡ್ ಮಾಡಬಹುದು.
ನೋಡಿ ಒಂದೊಂದು ಕಪ್ಪಿಗೆ ಒಂದೊಂದು ಡಿಸೈನ್ ಕೊಡ್ತಾ ಇದ್ದೀನಿ, ಅವಾಗ ನೋಡೋದಿಕ್ಕೆ ಸೂಪರ್ ಆಗಿರುತ್ತೆ. ನೋಡಿ ಕ್ರೀಮ್ ನೋಡಿ ಸೂಪರ್ ಟೇಸ್ಟ್ ಇರುತ್ತೆ. ಇದು ವಿಪ್ಪಿಂಗ್ ಕ್ರೀಮ್ಗಿಂತಲೂ ಇದು ಸೂಪರ್ ಟೇಸ್ಟ್ ಇರುತ್ತೆ. ಇದು ಅಂದ್ರೆ ರೆಡ್ ವ್ಯಾಲ್ವೆಟ್ಗೆ ಜಾಸ್ತಿಯಾಗಿ ಈ ರೀತಿ ಹಾಕ್ತಾರೆ ನೋಡಿ. ಇದನ್ನ ಸಿಂಪಲ್ ಆಗಿ ನಮ್ಗೆ ಕಟ್ ಮಾಡಿ ತೆಗಿಬಹುದು. ನೋಡಿ ಸಾಫ್ಟ್ ಆಗಿರುವಂತ ನಮ್ಮ ರೆಡ್ ವ್ಯಾಲ್ವೆಟ್ ಕಪ್ ಕೇಕ್ ಇಲ್ಲಿ ರೆಡಿ ಆಗಿದೆ. ಅದ್ರ ಜೊತೆ ಬಟರ್ ಕ್ರೀಮ್ ಫ್ರೋಸ್ಟಿಂಗ್ ಮಾಡ್ಬಿಟ್ಟು ನಾವು ರೆಡಿ ಮಾಡಿ ತಿಂತಾ ಇರೋದು. ಸೂಪರ್ ಟೇಸ್ಟ್ ಇರುತ್ತೆ. ನೋಡಿ ಸಿಂಪಲ್ ಆಗಿ ನಮಗೆ ಮನೆಯಲ್ಲಿ ಕಪ್ ಕೇಕ್ ಮಾಡ್ಬೋದು. ಎಲ್ಲರೂ ಟ್ರೈ ಮಾಡಿ ಟೇಸ್ಟ್ ಮಾಡಿ. ಆಮೇಲೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಖಂಡಿತ ಲೈಕ್ ಮಾಡಿ. ಥ್ಯಾಂಕ್ ಯು.